ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಮಾಡೋದಕ್ಕೆ ಈ ರೀತಿ ಬಟ್ಟೆ ತುಣುಕುಗಳು ಬೇಕು. ಇಲ್ಲಿ ನಾನು 6x6 ಈ ಒಂದು ಸ್ಕ್ವೇರ್ ಶೇಪಲ್ಲಿ ಈ 3 ತುಂಡುಗಳನ್ನ ಬಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ಪ್ಲಸ್ ಈ ರೀತಿ ಹಾಗೆಯೇ ಡಿಸೈನ್ ಇರುವಂಥ ಯಾವುದಾದ್ರೂ ಒಂದು ಡಿಸೈನ್ ಇರುವಂಥದ್ದು ಒಂದು ಬಟ್ಟೆ ಈ ರೀತಿ ನೀವು ತೊಗೊಳ್ಳಿ. ಇದೇ ಅಂತ ಫ್ಯಾಬ್ರಿಕ್ ಹೇಳೋದಿಲ್ಲ, ನಾರ್ಮಲಾಗಿ ನಿಮಗೆ ಅನಿಸಿರುವಂಥದ್ದನ್ನು ತೊಗೋಬೋದು. ಇದು 6x6 ಇರುವಂಥದ್ದು. ಓಕೆ, ಸೊ ಈ 3 ತುಂಡುಗಳನ್ನ ಬಳಸ್ಕೊಂಡು ನಾವು ಇವತ್ತೊಂದು ಪ್ರಾಡಕ್ಟ್ ರೆಡಿ ಮಾಡೋಣ. ಸೊ ಇದು ಈಸಿಯಾಗಿ ಸೇಲ್ ಆಗುತ್ತೆ, 300 ಅಬೌವ್. ಸೊ ಹೇಗಂತ ನಾನು ಇಲ್ಲಿ ಪ್ರೂಫ್ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಈ ರೀತಿ ಒಂದು ಗ್ಲಾಸ್ ಬೇಕಾಗುತ್ತೆ. ಈ ಗ್ಲಾಸ್ ಇದ್ದರೆ ಸಾಕು, ಅಳತೆಗೆ ಏನು ಜಾಸ್ತಿ ಏನು ಬೇಕಾಗೋದಿಲ್ಲ. ಯಾರಿಗಾದ್ರೂ ಹೊಲಿಗೆ ಬರೋಲ್ಲ ಅಂದರೂ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು 6 ಇಂಚು ತೊಗೊಂಡಿದ್ದೀನಿ. ಓಕೆ, ಸೊ 6 ಇಂಚು ಅಂತಂದರೆ 6 ಇಂಚು ನಾವು ಸ್ಕ್ವೇರ್ ಶೇಪಲ್ಲಿ ತೊಗೊಂಡಿದ್ದೀನಿ. ಈ ರೀತಿ 6 ಇಂಚು ತೊಗೊಂಡಿದ್ದೀನಿ, ಗೊತ್ತಾಗದೆ ಹೊರವ್ರಿಗೆ ಹೋಗಿ ಹೇಳ್ತಾ ಇರೋದು. ಮತ್ತು ಈ ರೀತಿ ಕೂಡ 6 ಇಂಚು ತೊಗೊಂಡಿರೋದು, ಮತ್ತು ಈ ರೀತಿ ಕೂಡ 6 ಇಂಚು ತೊಗೊಂಡಿದ್ದೀನಿ. ಸೇಮ್ ಅದೇ ರೀತಿಯೇ 6 ಇಂಚು ನಾನು ಸ್ಕ್ವೇರ್ ಒಂದು ಸೈಜಲ್ಲಿ ತೊಗೊಂಡಿದ್ದೀನಿ. 3 ಪೀಸ್ಗಳು ಒಂದೇ ಸೈಜಲ್ಲಿ ಇರುವಂಥದ್ದು. ಓಕೆ, ಸೊ ಜಾಸ್ತಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಮತ್ತು ಯಾರಿಗೆ ಹೊಲಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರಿ, ಸೊ ಅವ್ರಿಗೆಲ್ಲ ಇದು ತುಂಬ ಈಸಿಯಾಗಿರುವಂಥದ್ದೇ. ಓಕೆ, ಸೊ ಇದನ್ನು ಈಸಿಯಾಗಿ ನೀವು ಮನೆ ಮಂದಿ ಎಲ್ಲ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾನು 2 ಪೀಸನ್ನು ನೋಡಿ ಒಂದ್ರ ಮೇಲೆ ಒಂದು ಇಟ್ಕೊಂಡು, ಸೊ ಅದ್ರ ಮೇಲೆ ಇವಾಗ ಒಂದು ಪೀಸ್ ಹಾಗೇನೇ ಇಡೋಣ. ನೋಡಿ, ಇವು 2 ಪೀಸ್ ತೊಗೊಂಡಿದ್ದೀನಿ, ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ. ಸೊ ಈ 2 ಪೀಸನ್ನೇ ಬಳಸ್ಕೊಂಡು ಇವಾಗ ನಾವು ಮೊದಲು ಹೊಲಿಗೆ ಸ್ಟಾರ್ಟ್ ಮಾಡೋಣ. ಸೊ ಇದಾದ ನಂತರ ನಮ್ಮ ಹತ್ರ ಏನು ಗ್ಲಾಸ್ ಇತ್ತಲ್ವ, ಅದೇ ಗ್ಲಾಸ್ ಸೈಜೇ ನಾನು ತೊಗೋತಾ ಇರೋವಂಥದ್ದು. ನೀವಿಲ್ಲಿ ಒಂದು ರೌಂಡ್ ಸುತ್ತಳತೆ ಬೇಕಂದರೆ 8 ಒಂದು ಸೈಜ್ ತೊಗೋಬೋದು, ಅಂದರೆ ಸೆಂಟಿಮೀಟ್ರು. ಅದು ಬೇಡ ಅಂದರೆ ಒಂದು ಸಣ್ಣದೊಂದು ಗ್ಲಾಸ್ ತೊಗೊಳ್ಬೋದು, ನಿಮ್ಗೆ ಅನುಕೂಲ ಆದಾಗ ಮಾಡಿ. ಓಕೆ, ಸೊ ನಾನಿಲ್ಲಿ ತೊಗೊಂಡಿದ್ದೀನಿ ನಾರ್ಮಲ್ ಒಂದು ನೀರು ಕುಡಿಯುವಂಥ ಗ್ಲಾಸ್ ಇದು. ಜಸ್ಟ್ ಅದರಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಮಾರ್ಕ್ ಮಾಡಿಬಿಟ್ಟು ನೋಡಿ ಈ ರೀತಿ. ಮತ್ತೇನು ಜಾಸ್ತಿ ಬೇಕಾಗೋದಿಲ್ಲ. ಒಂದು ಪ್ರಾಡಕ್ಟ್ ಈಸಿಯಾಗಿ ಒಂದು 10ರಿಂದ 15 ನಿಮಿಷದ ಒಳಗಡೆ ರೆಡಿ ಆಗಿಬಿಡುತ್ತೆ ನಿಮಗೆ ಕಂಪ್ಲೀಟು. ಓಕೆ, ಸೊ ಇದರ ಒಂದು 6 ಪೀಸ್ ಕೂಡ ನೀವು ದಿನಕ್ಕೆ ಮಾರಿದರೂ ಕೂಡ ಒಂದು 200ರಿಂದ 300 ರೂಪಾಯಿವರೆಗೂ ಈಸಿಯಾಗಿ ದುಡಿಬೋದು. ನೋಡಿ, ಈ ರೀತಿ ನಾನು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಿ. ಇವಾಗ 2 ಪೀಸನ್ನು ಒಂದ್ರ ಮೇಲೆ ಒಂದು ಇಟ್ಟೇ ನಾವಿವಾಗ ಏನು ಮಾಡ್ಬೇಕಂದ್ರೆ ಈ ಒಂದು ರೌಂಡ್ ಸರ್ಕಲ್ ಮೇಲೇ ಹೊಲಿಗೆ ಹಾಕಬೇಕಾಗತ್ತೆ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಅದೇ ರೀತಿ ನೀವು ಕೂಡ ರೆಡಿ ಮಾಡಿ. ಸೊ ಇವಾಗ ನೋಡಿ, ಈ ರೀತಿ ನಾನು ರೌಂಡ್ ಶೇಪಲ್ಲಿ ನಾನಿವಾಗ ಮಾರ್ಕ್ ಹಾಕ್ತಾ ಹೋಗ್ತಾ ಇದ್ದೀನಿ. ಮಾರ್ಕ್ ಅಂದರೆ ಹೊಲಿಗೆ ಹಾಕ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಯಾಕೆ ಈ ರೀತಿ ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ, ಆನ್ಲೈನ್ ಇದೇ ರೀತಿಯೇ ಅಥವಾ ಆಫ್ಲೈನ್ ಕೂಡ ಇದೇ ರೀತಿ ಪ್ರಾಡಕ್ಟ್ಗಳೇ ಸೇಲ್ ಆಗೋದು. ಓಕೆ, ನಾವಿವಾಗ ಬ್ಲೌಸು ಪೇಟಿಕೋಟ್ ಎಲ್ಲ ಮಾಡ್ಬೋದು, ಬಟ್ ಆದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಓಕೆ, ಸೊ ಬೆಸ್ಟ್ ಇನ್ಕಮ್, ನೀವು ಕಡಿಮೆ ಟೈಮ್ ಕೊಟ್ಟು ಜಾಸ್ತಿ ಇನ್ಕಮ್ ಮಾಡುವಂಥ ಚಿಕ್ಕ ಪ್ರಾಡಕ್ಟ್ಗಳನ್ನೇ ನಾನು ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನ ಟ್ರೈ ಮಾಡಿ ನೋಡ್ಬೋದು, ಇವೆಲ್ಲ ಸೇಲ್ ಆಗುತ್ತೆ. ಓಕೆ, ಸೊ ಹೇಗೆ ಏನು ಅಂತ ನಾನು ಇನ್ನು ಮುಂದೆ ಕೂಡ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ರೀತಿ ನಾನು ರೌಂಡ್ ಶೇಪಲ್ಲೇ ಹೊಲಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಹಾಕ್ತಾ ಹೋಗಿ, ಮಧ್ಯದಲ್ಲಿ ಈ ರೀತಿ ಸ್ಟಾಪ್ ಮಾಡಿ ಮತ್ತೆ ಅದನ್ನು ತಿರುಗಿಸಿ, ನಂತರ ಅದೇ ಒಂದು ರೌಂಡ್ ಶೇಪಲ್ಲೇ ಬರಬೇಕದು ಹೊಲಿಗೆ. ಸೊ ಅದೇ ರೀತಿಯೇ ಹಾಕ್ತಾನೆ ಹೋಗಿ. ಓಕೆ, ಸೊ ಯಾವಾಗ ನಾವು ಇದು ಕಂಪ್ಲೀಟ್ ಆಗುತ್ತೋ, ಸೊ ಅವಾಗ ಇದನ್ನು ಜಸ್ಟ್ ಹಾಗೆಯೇ ತೆಗೆದುಬಿಟ್ಟು ದಾರನ ಕಟ್ ಮಾಡಬೇಕು. ಸೊ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಮೇನು ಇರುವಂಥದ್ದಂದರೆ ಒಂದು ನೀವು ರೌಂಡ್ ಸರ್ಕಲ್ ಏನಿದೆ ಅದು ರೌಂಡ್ ಸರ್ಕಲ್ ಥರನೇ ಹೊಲಿಗೆ ಬರಬೇಕು. ಓಕೆ, ಅಡ್ಡದಿಡ್ಡಿ ಬರೋಕ್ಕೆ ಹೋಗಬಾರ್ದು. ಸೊ ನಂತರ ನೋಡಿ, ಇವಾಗ ನಾನು ಏನು ಮಾಡ್ತೀನಿ, ಎಕ್ಸ್ಟ್ರಾ ಏನಾದರೂ ಇದು ನಾವು ಸ್ಕ್ವೇರ್ ತೊಗೊಂಡಿದ್ದೀವಲ್ವ, ಚೌಕ ಆಕಾರದ ತೊಗೊಂಡಿರುವಂಥ ಬಟ್ಟೆ, ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದೆಯಪ್ಪ ಅಂದರೆ ಅದನ್ನು ಕಟ್ ಮಾಡಿ. ಓಕೆ, ಎರಡು ಏನಿದೆ ಅಲ್ವಾ ಪೀಸು, ಇದು ಈಕ್ವಲ್ ಇರಬೇಕು. ಸೊ ಆ ರೀತಿ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇತ್ತು, ನಾನು ಹೀಗಾಗಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿನೇ ಮಾಡಿ. ಸೈಡ್ ಏನೇನಿದೆ ಅದನ್ನು ಸ್ವಲ್ಪ ಕಟ್ ಮಾಡಿ, ಎಕ್ಸ್ಟ್ರಾ ಇರೋದನ್ನು ತೆಗೀರಿ ಬಟ್ಟೆನ. ಸೊ ಇವಾಗ ಯಾವಾಗದು ಸ್ಕ್ವೇರ್ ಶೇಪಲ್ಲಿ ಆಗುತ್ತೆ. ಸೊ ನಂತರ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ತುಂಬ ಸಿಂಪಲ್ ಇದೆ. ಮಧ್ಯದಲ್ಲಿ ಏನು ನಾವು ರೌಂಡ್ ಸರ್ಕಲಲ್ಲಿ ಹೊಲಿಗೆ ಹಾಕಿದ್ವಿ, ಅದನ್ನೇ ನಾವು ಕಟ್ ಮಾಡಿಬಿಡ್ಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ನಾನು ಹೇಳ್ತಾ ಇರೋ ಥರನೇ ನೀವು ಮಾಡ್ತಾ ಹೋಗಿ. ನೋಡಿ, ಈ ರೀತಿ ನಾನು ಮಧ್ಯದಲ್ಲಿರುವಂಥ ರೌಂಡ್ ಶೇಪುದೇನು ಸರ್ಕಲ್ ಮಾರ್ಕ್ ಹಾಕಿದ್ದೆ, ಹೊಲಿಗೆನ ಸ್ವಲ್ಪ ಬಿಡಬೇಕು, ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಕಟ್ ಮಾಡಿ. ಹಾಗೆಯೇ ಕಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಬೇಕಾಗುತ್ತೆ ಸ್ವಲ್ಪ ಹೊಲಿಗೆ ಬಿಟ್ಟು ಸ್ವಲ್ಪ ಒಳಗಡೆ ಇರುವಂತಹ ಬಟ್ಟೆನ ಕಟ್ ಮಾಡ್ತಾ ಹೋಗಿ. ಅರ್ಧ ಇಂಚು ಬಿಡೋಕ್ಕೆ ಹೋಗಬೇಡಿ, ಜಸ್ಟ್ ನೋಡ್ಕೊಂಬಿಟ್ಟು ಒಂದು ಅಂದಾಜಲ್ಲಿ ಕಟ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ಸ್ವಲ್ಪ ನಿಧಾನವಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿ ನಾನು ರೌಂಡ್ ಶೇಪ್ ತೆಗೆದಾಗಿದೆ. ಸೊ ಮಧ್ಯದಲ್ಲಿರುವಂಥದ್ದನ್ನು ನಾವೇನು ಮಾಡ್ಬೇಕಂದ್ರೆ ಮೊದಲು ಸ್ವಲ್ಪ ಕತ್ತರಿಯಿಂದ ಸ್ವಲ್ಪ ಕಟ್ ಮಾಡೋಣ. ಓಕೆ, ಸೊ ಈ ರೀತಿ ತುಂಬ ಚಿಕ್ಕದಾಗಿ ನಾನು ರೌಂಡ್ ಶೇಪಲ್ಲಿ ಕಂಪ್ಲೀಟ್ ಇದನ್ನು ಇದೇ ರೀತಿಯೇ ಮಾಡ್ತೀನಿ. ಸೊ ನೀವು ಕೂಡ ಅದೇ ರೀತಿಯೇ ಮಾಡಿ, ಅಂದರೆ ಮಾತ್ರ ಪ್ರಾಡಕ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಓಕೆ. ಸೊ ಇಲ್ಲ ಪರ್ಫೆಕ್ಟ್ ಬರಲಿಲ್ಲ ಅಂತಂದರೆ ಸೊ ಅದು ಸೇಲ್ ಆಗೋದಿಲ್ಲ. ನೋಡೋದು ಕೂಡ ತುಂಬ ಚೆನ್ನಾಗಿರಬೇಕು, ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು. ನಾನಿವಾಗ ಒಂದು ಕಲರ್ ಕಾಂಬಿನೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಮಲ್ಟಿಪಲ್ ಸುಮಾರು ಥರದ ಒಂದು ಹೊಲಿಗೆಗಳನ್ನು ನಾವು ಹೊಲಿದು ಡಿಫ್ರೆಂಟ್ ಡಿಸೈನ್ಗಳನ್ನ ರೆಡಿ ಮಾಡ್ಬೋದು. ಅದು ನಿಮಗೆ ಹೇಗೆ ಅಂತ ಪ್ರಾಡಕ್ಟ್ ಇಷ್ಟ ಆಯಿತು, ನಮ್ಗೆ ಅದು ಗೊತ್ತಿಲ್ಲ ಇನ್ನೂ ಹೇಳಿ ಅಂದರೆ ನಾನು ಆ ರೀತಿ ಇನ್ನೂ ವೀಡಿಯೋಸ್ಗಳನ್ನ ತೊಗೊಂಡು ಬರ್ತೀನಿ. ತುಂಬಾ ಒಂದು ಯೂನಿಕ್ ಇರುವಂಥ ಒಂದು ಡಿಸೈನ್ಸ್ಗಳನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಎರಡು ನಾವು ಬಟ್ಟೆ ತೊಗೊಂಡಿದ್ವಿ ಪೀಸನ್ನು. ಸೊ ಇದು ಮಧ್ಯದಲ್ಲಿ ಇವಾಗ ನಾನು ಹೊಲಿಗೆ ಹಾಕಿದ್ದೀನಿ. ಸೊ ಒಳಗಡೆ ಪೀಸ್ ಇರೋದನ್ನು ಮೇಲ್ಗಡೆ ತರಬೇಕಾಗುತ್ತೆ. ಓಕೆ. ಸೊ ಈ ರೀತಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ ಹೇಗೆ ನಾನು ಮಾಡಿದ್ದೀನಿ ಅಂತ. ಹೊಸಬರು ಇದ್ದರೆ ಸ್ವಲ್ಪ ಅರ್ಥ ಆಗೋಲ್ಲ, ಸ್ವಲ್ಪ ಹಳಬರು ಹೊಲಿಗೆ ಎಲ್ಲ ಬರುತ್ತೆ ಅಂದರೆ ಅವ್ರು ಬೇಗ ತಿಳ್ಕೊಂಬಿಡ್ತಾರೆ. ಸೊ ಬಟ್ ಆದರೆ ನೀವು ನಿಧಾನವಾಗಿ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ರೌಂಡ್ ಶೇಪಲ್ಲಿದೆ. ಇವಾಗ ಹೊಲಿಗೆ ಹಾಕಿರೋದು ಮಧ್ಯದಲ್ಲಿ ಬಂದಿದೆ ಆ್ಯಂಡ್ ಮೇಲ್ಗಡೆ ನೋಡಿ ಈ ರೀತಿ ಇದು ಕಾಣಿಸ್ತಾ ಇದೆ. ಓಕೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ನಾವು ಇನ್ನೊಂದು ಪೀಸ್ ಇದೆಯಲ್ವಾ, ಆ ಪೀಸನ್ನು ಇದನ್ನು ಮೊದಲು ಕರೆಕ್ಟಾಗಿ ಮಾಡಿಕೊಂಡು ನಂತರ ಇನ್ನೊಂದು ಪೀಸ್ ಇದೆಯಲ್ವ ಆ ಪೀಸನ್ನು ಇದ್ರ ಮೇಲ್ಗಡೆ ಇಡಬೇಕು. ನೋಡಿ ನಾನಿವಾಗ ಇಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ. ಓಕೆ. ಸೊ ಈ ರೀತಿ ಇಟ್ಟು ಹೊಲಿಗೆ ಹಾಕಬೇಕು. 4 ಕಡೆನೂ ಹೊಲಿಗೆ ಹಾಕಬೇಕು, 4 ಮೂಲೆಗೂ ಹೊಲಿಗೆ ಹಾಕಬೇಕು. ಯಾವ ಸೈಡನ್ನು ಬಿಡೋ ಅವಶ್ಯಕತೆ ಇಲ್ಲ. ಓಕೆ. 4 ಹೊಲಿಗೆಗೂ ನಾನಿವಾಗ ಹೊಲಿಗೆ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರಿ ಅಂದರೆ ತುಂಬಾ ಈಸಿ ಆಗುತ್ತೆ. ನಾನಿವಾಗ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿದಿದೆ, ನಾನು ನಿಮಗೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಬಟ್ ನೀವು ಮಾಡೋ ಸ್ಪೀಡಿಗೆ ಬೇಗ ಮಾಡ್ತಾ ಹೋದರೆ ಅಂದರೆ ದಿನಕ್ಕೆ ಏನಿಲ್ಲ ಅಂದರೂ 200ರಿಂದ 300 ಒಂದು ಪೀಸಸ್ಗಳನ್ನ ರೆಡಿ ಮಾಡ್ಬೋದು. ಈಸಿಯಾಗಿ ಒಂದು ಸಾರಿ ಸ್ಟೋರ್ ಮಾಡಿಡಿ, ಸ್ಯಾಂಪಲ್ಸ್ಗಳನ್ನ ರೆಡಿ ಮಾಡಿಡಿ, ಡಿಫ್ರೆಂಟ್ ಡಿಸೈನ್ ಇದ್ದು ಮಾಡಿ. ಒಂದೇ ಸೇಮ್ ಡಿಸೈನ್ಗಳನ್ನ 300 ಪೀಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಡಿಸೈನ್ಸ್ಗಳು ಕಲರ್ಸ್ಗಳನ್ನ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಚೇಂಜ್ ಅಟ್ರಾಕ್ಟಿವ್ ಆಗಿರುವಂಥದ್ದನ್ನು ಯೂಸ್ ಮಾಡಿ. ಆ್ಯಂಡ್ ಈ ರೀತಿ ಬಟ್ಟೆಗಳನ್ನ ಏನಾದರೂ ನಾವು ಈ ಒಂದು ಪ್ರಾಡಕ್ಟ್ ರೆಡಿ ಮಾಡೋದಕ್ಕೆ ಬಟ್ಟೆ ಯಾವ್ದು ಯೂಸ್ ಮಾಡಬೇಕಂದ್ರೆ ಕಾಟನ್ ಬಟ್ಟೆ ಯೂಸ್ ಮಾಡಿ. ಓಕೆ. ಕಾಟನ್, ಪ್ಯೂರ್ ಕಾಟನ್ ಅಂತ ಇರುತ್ತೆ, ಆ ರೀತಿ ಎಲ್ಲ ಬಟ್ಟೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸಿಲ್ಕ್ ಬಟ್ಟೆಯಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಪ್ರಾಡಕ್ಟ್ಗೆ. ಓಕೆ. ಸೊ ಇಲ್ಲಿ ನೇರವಾಗಿ ನೀವು ಒಂದು ಕಾಟನ್ ಬಟ್ಟೆ ಸ್ವಲ್ಪ ರಫ್ ಆಗಿರುವಂಥದ್ದು ಅಥವಾ ಜೀನ್ಸ್ ಬಟ್ಟೆ ಇರುತ್ತಲ್ವ, ಸೊ ಅದನ್ನು ಕೂಡ ಬಳಸ್ಬೋದು. ಸ್ವಲ್ಪ ಹಾರ್ಡ್ ಇರಬೇಕು ನಾನು ಹೇಳೋದಂದರೆ ಬಟ್ಟೆ. ಓಕೆ. ಸೊ ಯಾವಾಗ 4 ಕಡೆ ನಾನು ಹೊಲಿಗೆ ಹಾಕಿ ಆಗಿದೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಏನು ಮಾಡಬೇಕು, ಸೊ ಒಳಗಡೆ ಇರೋ ಪೀಸನ್ನು ಹೊರಗಡೆ ತರಬೇಕು. ನೋಡಿ ಈ ರೀತಿ. ಇದಕ್ಕೆ ನಾನು ಹೇಳಿರೋದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ಅಂತ ಹೇಳಿ. ಓಕೆ. ಸೊ ಇದನ್ನು ಏನು ಮಾಡ್ತೀನಿ, ಹೊಲಿಗೆ ಹಾಕಿದ್ದೀನಿ ಇವಾಗ ಆಲ್ರೆಡಿ, ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಏನು ಮಾಡಬೇಕು, ಹಾಗೇ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಕಾರ್ನರ್ಸ್ ಇರುತ್ತಲ್ವ ಅದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೇವೆ. ಒಂದು ಯು ಶೇಪ್ ಅಂತ ಕೂಡ ನಾವು ಹೇಳ್ತೀವಿ. ನೋಡಿ ಈ ರೀತಿ. ಯಾವಾಗ ನಾವು ಅದನ್ನು ಒಳಗಡೆ ಇರೋದನ್ನು ಪೀಸಸ್ನ ಹೊರಗಡೆ ತಂದಾಗ ಅದು ಈ ರೀತಿ ಕೋಣೆ ಹಾಗೆ ನಾವು ಕಟ್ ಮಾಡಿದರೆ ಅದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಓಕೆ. ಸೊ ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಓಕೆ. ಸೊ ಇವಾಗ ಏನು ಮಾಡೋಣ, ಒಳಗಡೆ ಇರೋ ಪೀಸನ್ನು ಹೊರಗಡೆ ತರೋಣ ಈ ರೀತಿ. ನೋಡಿ ತುಂಬ ಈಸಿ ಇದೆ, ಯಾರು ಬೇಕಾದರೂ ಕೂಡ ಮಾಡ್ಬೋದು. ಆ್ಯಂಡ್ ಇದು ಈಸಿಲಿ ನಿಮಗೆ ಆನ್ಲೈನ್ ಹೋದರೂ ಆಫ್ಲೈನ್ ಹೋದರೂ ಇದು ಸೆಲ್ ಆಗುತ್ತೆ. ಬಟ್ ಮೇನ್ ಇರುವಂಥದ್ದು ಕಲರ್ ಕಾಂಬಿನೇಷನ್ ಮತ್ತು ನಿಮ್ಮ ಬಳಸುವಂಥ ಬಟ್ಟೆ ಕ್ವಾಲಿಟಿ, ಅದು ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಸಿಲಾಯಿ ಹಾಕ್ತಾಯಿದ್ದೀರಿ ಅಂದರೆ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಓಕೆ. ಸೊ ಈ ರೀತಿ ನೋಡಿ ನೋಡೋದಕ್ಕೆ ಇವಾಗ ಕಾಣಿಸ್ತಾ ಇದೆ. ಓಕೆ. ಸೊ ಇವಾಗ ಹೊಲಿಗೆ ಎಲ್ಲಿನೂ ಕಾಣಿಸ್ತಾ ಇಲ್ಲ ನಾವು ಹಾಕಿರುವಂಥದ್ದು. ಇವಾಗೇನು ಮಾಡೋಣ, ಇವಾಗ ಏನು ಮಾಡ್ಬೇಕಂದ್ರೆ ಈ ರೀತಿ ಒಂದು ತುಂಡು ಬಟ್ಟೆ ತೊಗೊಂಡಿದ್ನಲ್ವ ಅದರಲ್ಲಿ ಈ ರೀತಿ ಡಿಸೈನ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ಪೀಸು ವೇಸ್ಟೇಜ್ ಇರೋದನ್ನೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಕಲರ್ ಕಾಂಬಿನೇಷನ್ ನಾನು ನೋಡಿಕೊಂಡು ಈ ರೀತಿ ತೊಗೊಂಡಿರೋದು. ಓಕೆ. ಸೊ ಇದನ್ನ ಏನು ಮಾಡ್ಬೇಕಂದ್ರೆ ಇದು ಮೊದಲು ನಾವು ಇದ್ರ ಮೇಲ್ಗಡೆ ಇಟ್ಟು ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟ್ ಮಾಡಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆ ಬಂದಿರುವಂಥ ಏನಿರುತ್ತಲ್ವ ಬಟ್ಟೆ ಅದನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಡಿಸೈನ್ಸ್ ಇದ್ರೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ಮಲ್ಟಿಪಲ್ಲು ಅಪೋಸಿಟ್ ಕಲರ್ ಇರೋದನ್ನೇ ಯೂಸ್ ಮಾಡಿ. ಓಕೆ. ಹಾಗಂತ ತುಂಬಾ ರೆಡ್ಡು ಯೆಲ್ಲೋ ಈ ರೀತಿಯಲ್ಲಿ ಯೂಸ್ ಮಾಡಬೇಡಿ. ಕಣ್ಣಿಗೂ ಕೂಡ ಹಿತ ಆಗಿರಬೇಕು ಕಲರು, ಆ ರೀತಿ ಬಟ್ಟೆಗಳನ್ನ ಯೂಸ್ ಮಾಡಿ. ತುಂಬ ಸಾಫ್ಟಾಗಿರಬೇಕು, ಲೈಟಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು. ಮತ್ತು ಬಟ್ಟೆ ಕ್ವಾಲಿಟಿ ಸ್ವಲ್ಪ ಇದನ್ನಿರಬೇಕು, ಅಂದರೆ ತುಂಬ ತೆಳು ಇರಬಾರ್ದು ಅಂತ ನಾನು ಹೇಳೋದು. ಸ್ವಲ್ಪ ಹಾರ್ಡ್ ಇರಬೇಕು. ಮಧ್ಯದಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಇರೋದ್ರ ಒಳಗಡೆ ನಾನು ಈ ಬಟ್ಟೆನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕಬೇಕು. ಓಕೆ. ಸ್ವಲ್ಪ ನಿಧಾನವಾಗಿ ಕರೆಕ್ಟಾಗಿ, ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು, ಅಂದರೆ ಫ್ರಿಲ್ಸು ಅದು ಇದು ಅಂತ ಬರಬಾರ್ದು. ಅಲ್ಲಿ ಮೇಲ್ಗಡೆ ತುಂಬ ಪ್ಲೇನಾಗಿ ಕಾಣಿಸ್ಬೇಕು ಅದು ಒಳಗಡೆ ಇರೋಂಥ ಬಟ್ಟೆ. ನೋಡಿ ಈ ರೀತಿ.
ಈ ರೀತಿ ಕರೆಕ್ಟಾಗಿ ಇದನ್ನು ಫಿಟ್ ಮಾಡಿಬಿಟ್ಟು ನಾವು ಏನು ಮಾಡೋಣ, ಚೌಕೋರಲ್ಲೂ ಕೂಡ ಹೊಲಿಗೆ ಹಾಕೋಣ, ರೌಂಡ್ ಸರ್ಕಲಲ್ಲೂ ಕೂಡ ಹೊಲಿಗೆ ಹಾಕೋಣ. ನಾನಿವತ್ತು ತೋರಿಸ್ತಾ ಇದ್ದೀನಿ. ಮೊದಲು ನಾನು ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಬಟ್ಟೆ ಇತ್ತಲ್ವಾ, ಆ ಬಟ್ಟೆ ಕೂಡ ತುಂಬ ಸ್ಟಿಪ್ಪಾಗಿ ಒಳಗಡೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆಯೇ ರೌಂಡ್ ಶೇಪಲ್ಲಿ ಹೊಲಿಗೆ ಹಾಕ್ತಾ ಬರ್ತಾ ಇದ್ದೀನಿ. ಓಕೆ, ಸ್ವಲ್ಪ ನಾನು ತೋರಿಸುವಂಥದ್ದು ಇರುವಾಗ ನೋಡಿ ಈ ರೀತಿ ಸ್ವಲ್ಪ ಸ್ಟಾಪ್ ಮಾಡಿ, ಸ್ವಲ್ಪ ಸ್ಟಾರ್ಟ್ ಮಾಡಿ, ಈ ರೀತಿ ರೌಂಡ್ ಶೇಪಲ್ಲೇ ಬರಬೇಕದು. ಇದು ರೌಂಡ್ ಶೇಪ್ ಬರದೇ ಹೋದರೆ ಪ್ರಾಡಕ್ಟು ಚೆನ್ನಾಗಿ ಬರೋದಿಲ್ಲ. ಒಂದು ಬಿಟ್ಟು 2 ಸಾರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಓಕೆ, ನೋಡಿ ಈ ರೀತಿ. ಈಗ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ನಾನು ಸ್ವಲ್ಪ ಇದನ್ನು ಸ್ಮೂತ್ ಮಾಡಿ ಒಳಗಡೆ ಹಾಕಿನೇ ರೌಂಡ್ ಸರ್ಕಲಲ್ಲಿ ಎಳಿತಾ ಇರೋದು. ನೋಡಿ ಇವಾಗ ಈ ರೀತಿ ನೋಡಿ, ಈ ರೀತಿ ತುಂಬ ಈಸಿಯಾಗಿದೆ. ಯಾರು ಬೇಕಾದರೂ ಕೂಡ ಮಾಡ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. 10th ಸ್ಟ್ಯಾಂಡರ್ಡ್ ಓದಿದ್ದೀವಿ, ನಮಗೇನು ಅಷ್ಟೊಂದು ಅಳತೆ ಗಿಳತೆ ಎಲ್ಲ ಗೊತ್ತಾಗಲ್ಲ ಅನ್ನೋರು ಹೆಣ್ಮಕ್ಳಿಗೂ ಕೂಡ ಇದು ಈಸಿನೇ ಅಲ್ವಾ, ಮನೆಯಿಂದನೇ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಸೇಲ್ ಹೇಗೆ ಮಾಡೋದು ಏನು ಅಂತ ಸ್ವಲ್ಪ ಏನಾಗುತ್ತೆ ಅಂದರೆ ಗೊತ್ತಾಗಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಸಾರಿ ನೀವು ಗೊತ್ತು ಮಾಡ್ಕೊಂಡ್ರೆ ಅಂದರೆ ಇದು ತುಂಬ ಮಾರ್ಕೆಟಲ್ಲಿ ಸೇಲ್ ಇರುತ್ತೆ, ಡಿಮ್ಯಾಂಡ್ ಕೂಡ ಇದೆ ಇವಾಗ. ಓಕೆ, ಸೊ ಅದನ್ನೇ ನಾನು ತೋರಿಸ್ತಾ ಇರೋದು. ಅದೇ ರೀತಿ ಪ್ರಾಡಕ್ಟ್ಗಳನ್ನೇ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ಇವಾಗ ಎಕ್ಸ್ಟ್ರಾ ಬಟ್ಟೆನ ನೋಡಿ ಹೊಲಿಗೆ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದು ರೆಡಿ ಆಗಿದೆ ಅಂತ ಹೇಳಿ. ನೋಡಿ ಈ ರೀತಿ ರೆಡಿಯಾಗಿದೆ. ನಾವು ರೌಂಡ್ ಸರ್ಕಲಲ್ಲಿ ಹಾಕ್ಕೊಂಡಿದ್ವಿ, ಇವಾಗ ಕಾರ್ನರಲ್ಲೂ ಕೂಡ ನಾನು ಹೊಲಿಗೆ ಹಾಕ್ಕೋತಾ ಇದ್ದೀನಿ. ಹೊಲಿಗೆ ಹಾಕುವಾಗ ಕಲರ್ ದಾರ ಕೂಡ ಅಪೋಸಿಟ್ ಯೂಸ್ ಮಾಡಬೇಡಿ. ಓಕೆ, ಅದೇ ಸೇಮ್ ದಾರ ಯೂಸ್ ಮಾಡಿ. ಆ್ಯಂಡ್ ದಾರ ತುಂಬ ಚೆನ್ನಾಗಿ ಸ್ಮೂತಾಗಿ ಹೊಲಿಗೆ ಹಾಕಬೇಕು. ಓಕೆ, ನೋಡೋದಕ್ಕೂ ಕೂಡ ತುಂಬ ಯಾವುದೇ ರೀತಿ ಇದನ್ನಾಗಿರಬಾರ್ದು, ಅಂದರೆ ಹೊಲಿಗೆ ಸರಿ ಬೀಳದೆ ಹೋದರೆ ಒಂದು ಸ್ವಲ್ಪ ಬಟ್ಟೆನೂ ಕೂಡ ಹಾಳಾಗುತ್ತೆ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಲಕ್ಷ್ಯ ವಹಿಸಿ ಸ್ವಲ್ಪ ಚೆನ್ನಾಗಿ ಹೊಲಿಗೆ ಹಾಕಿ. ಓಕೆ, ಯಾಕಂದರೆ ಮಾರಕ್ಕಂತ ಹೋದಾಗ ನಾವು ಯಾವುದೇ ಒಂದು ಪ್ರಾಡಕ್ಟು ಫಿನಿಶಿಂಗ್ ಎಲ್ಲ ನೋಡ್ತಾರೆ ಜನ. ಸೊ ಫಿನಿಶಿಂಗ್ ಚೆನ್ನಾಗಿರ್ಬೇಕು ಅನ್ನೋದೇ ನಾನು ಹೇಳೋದಷ್ಟೇ. ಸೊ ಇವಾಗ ನಾನು ಕಾರ್ನರಲ್ಲಿ ಕೂಡ ಹೊಲಿಗೆನ ಹಾಕ್ತಾಯಿದ್ದೆ. ಇದರಿಂದ ತುಂಬಾ ಚೆನ್ನಾಗಿ ಒಂದು ಆ್ಯಸ್ ಅ ಪ್ರೊಫೆಷ್ನಲ್ ಆಗಿದ್ದು ಪ್ರಾಡಕ್ಟು ರೆಡಿ ಆಗುತ್ತೆ. ಈ ಪ್ರಾಡಕ್ಟಲ್ಲಿ ಮಲ್ಟಿಪಲ್ ನೀವು ಎಷ್ಟು ಬೇಕೋ ಅಷ್ಟು ಕ್ರಿಯೇಟಿವಿಟಿ ಯೂಸ್ ಮಾಡಿ ನೀವು ರೆಡಿ ಮಾಡ್ಬೋದು. ಓಕೆ, ಕಾಂಪಿಟೇಟರ್ ಎಷ್ಟೇ ನೀವು ಸೆಲೆಕ್ಟ್ ಮಾಡ್ತಾ ಇದ್ದರೆ ನಿಮ್ಮ ಪ್ರಾಡಕ್ಟ್ ಅದರಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣೋ ಹಾಗೆ ನೀವು ಇದರಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ಕೂಡ ಯೂಸ್ ಮಾಡ್ಬೋದು. ಓಕೆ, ಇದು ಯಾವುದಕ್ಕೆ ಯೂಸ್ ಆಗುತ್ತೆ, ಯಾಕೆ ಸೆಲ್ ಆಗುತ್ತೆ, ಹೇಗೆ ಸೆಲ್ ಆಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವಾಗ ನೋಡೋದಕ್ಕೆ ಈ ರೀತಿ ಪ್ರಾಡಕ್ಟು ನೋಡು ಈ ರೀತಿ ಆಗುತ್ತೆ ಅಲ್ವಾ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ನೀಲಿ ಕಲರು, ವೈಟ್ ಕಲರು ಆ್ಯಂಡ್ ಬ್ಲೂ ಕಲರ್ ಫ್ಲವರ್ಸು ಈ ರೀತಿ ನಾನು ಆಲ್ರೆಡಿ 2 ಪೀಸ್ಗಳನ್ನ ಮಾಡಿಟ್ಟಿದ್ದೀನಿ. ಇವು ಏನಂತಂದರೆ ಇವುಗಳನ್ನ ನೀವು ಒಂದು ಪೀಸು ಒಂದು 3-4 ಪೀಸಸ್ಸನ್ನು 6 ಪೀಸ್ಗಳಂತ ಮಾಡ್ತಾ ಹೋಗಿ. ಇದೇ ರೀತಿ 6 ಪೀಸ್ ಮಾಡಬೇಕು. ಓಕೆ, ಆ್ಯಂಡ್ ಒಂದೊಂದು ಏನು ಡಿಸೈನ್ ಮಾಡ್ತಿರೋದು 6 ಪೀಸ್ ಇರಬೇಕು. ಅವುಗಳನ್ನ ನೀವೇನು ಮಾಡಿ ಅಂದರೆ 3-4 ಮಾಡಿ ಇವುಗಳನ್ನ ಈ ರೀತಿ ಕಪ್ ಇಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡ್ತಾರೆ. ಇದನ್ನು ಟೀ ಕೋಸ್ಟರ್ ಅಂತೂ ಕೂಡ ನಾವು ಕರಿತೀವಿ. ಓಕೆ, ಸೊ ಇವುಗಳನ್ನ ಏನು ಮಾಡ್ಬೋದು ಅಂದರೆ ಸಿಂಪಲಾಗಿ ನೀವು ಇದನ್ನು ಮಾರ್ಬೋದು. ಆ್ಯಂಡ್ ಇದು ಈಸಿಲಿ ನಿಮಗೆ ಆನ್ಲೈನಲ್ಲಿ ಒಂದು 6 ಪೀಸಿಗೆ ಟೋಟಲ್ 6 ಪೀಸ್ಗಳನ್ನೇ ತೊಗೋತಾರೆ ಜನ. 6 ಪೀಸಿಗೆ ನಿಮಗೆ ಏನೇನಂದರೂ 300 ಅಬೌವ್ ಇದು ಮಾರೋದಕ್ಕೆ ಹೋಗುತ್ತೆ. ಓಕೆ, ಸೊ ಇದರಲ್ಲಿ ಡಿಪೆಂಡ್ ಆಗುತ್ತೆ ನಿಮ್ಮದೆಲ್ಲ ಕ್ವಾಲಿಟಿ ಎಲ್ಲ. ಓಕೆ, ಸೊ ಇದು ಸೇಲ್ ಆಗುತ್ತೆ ಆಲ್ಮೋಸ್ಟ್ ಅಂದರೆ ಏನು 100% ಸೇಲ್ ಆಗುತ್ತೆ. ಹೇಗಾಗುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ರೆಡಿ ಮಾಡಿದ್ದೀನಿ ಪ್ರಾಡಕ್ಟು. ತುಂಬ ಚೆನ್ನಾಗಿ ಕೂಡ ಬಂದಿದೆ, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಆನ್ಲೈನಲ್ಲಿ ನೀವು ನೋಡ್ಬೋದು ಇಲ್ಲಿ 300 ಓಕೆ 400 ಇಲ್ಲಿ ಪ್ರಾಡಕ್ಟ್ಗಳು ಸೇಲ್ ಆಗ್ತಾ ಇದೆ. ಸೊ ನಾನು ನಿಮ್ಗೆ ತೋರಿಸಿದ್ನಲ್ವಾ, ಸೊ ಇದೇ ರೀತಿಯೇ ಆನ್ಲೈನ್ ಪ್ರಾಡಕ್ಟ್ಗಳು ಸೇಲ್ ಆಗುತ್ತೆ. ಸೊ ಐ ಹೋಪ್ ಇವತ್ತು ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ ಸ್ನೇಹಿತರೆ. ಹೊಸಬರು ಯಾರಾದರೂ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.